ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ನಾಯಕರುಗಳು ಮುಗಿಬಿದ್ದಿದ್ದಾರೆ. ಈ ಹಗರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಅವರು ತಪ್ಪಿಲ್ಲ ಅಂದ್ರೆ ಸಿಬಿಐಗೆ ಕೊಡ್ಲಿ, ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು. ಇದು ತನಿಖೆ ನಡೀತಾ ಇದೆ, ನಮ್ಮ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ರಿ. ನನಗನ್ಸುತ್ತೆ ಭಾಳ ವರ್ಷಗಳಿಂದ ಇದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಭಾಳ ವರ್ಷಗಳು. ಯಾಕಂದ್ರೆ 1980ನೇ ಇಸ್ವಿಯಲ್ಲಿ ಅಕ್ವೈರ್ ಆಗಿರೋದು, ಈಗ ಅದಕ್ಕೆ ಜೀವ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ಸಿಬಿಐ ತನಿಖೆ ಕೊಟ್ಟರೆ ಇವೆಲ್ಲ ಹೊರಗಡೆ ಬರ್ತದೆ. ಮತ್ತೆ ಸಾವಿರಾರು ಕೋಟಿ ಹಗರಣ ಇರೋದ್ರಿಂದ ಸಿಬಿಐ ತನಿಖೆ ಕೊಡಬೇಕು. ಯಾರವತ್ತು ಕಮಿಷನರ್ ಇದ್ರು, ಚೇರ್ಮನ್ ಇದ್ರು, ಯಾರಿದ್ರು, ಯಾರೇ ಇರಲಿ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಬಿಜೆಪಿ ಕಾಲದಲ್ಲಿ ಆಗಿದ್ರೆ ಅದನ್ನು ಮಾಡಿ. ಯಾರು ಕಮಿಷನರ್ ಅವತ್ತು ಬಿಜೆಪಿ ಕಾಲದಲ್ಲಿ ಯಾರು ಕಮಿಷನರ್ ಆಗಿದ್ರು, ಯಾರು ಮೂಡ ಚೇರ್ಮನ್ ಇದ್ದು? ಯಾವ ಸಂದರ್ಭದಲ್ಲಿ ಭೂಮಿ ವಶಪಡಿಸ್ಕೊಳ್ಬೇಕಾದ್ರೆ 50-50 ಅಂತ ಅಗ್ರಿಮೆಂಟ್ ಆಗಿರುತ್ತೋ ಅವರಿಗೆ ಮಾತ್ರ ನಿವೇಶನ ಕೊಡಕ್ಕೆ ಅವಕಾಶ ಇರುತ್ತೆ. ಯಾವುದೋ ಕಾಲದಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ 50% ಕೊಡಕ್ಕೆ ಎಲ್ಲಿ ಅವಕಾಶ ಇದೆ? ಅವ್ರ ಲಾಯರ್ ಸುಳ್ಳು ಹೇಳೋದು ಬಿಟ್ಟು ಸತ್ಯನೇ ಹೇಳಿ. ಒಂದು ತಪ್ಪು ಅಲ್ಲಿ ನಡೆದಿರೋದು. ಎರಡನೇದು, ಮೂಲಕ್ಕೆ ಹೋದ್ರೆ ಫ್ರಾಡ್ ಮಾಡಬೇಕು ಅಂತಾನೆ ಒಂದು ವ್ಯವಸ್ಥಿತವಾಗಿ ಸಿದ್ಧತೆ ನಡೆಸಿ ಮೋಸ ಮಾಡ್ದಂಗಿದೆ. ಮೋಸ ಮಾಡಿರೋದು ಇವ್ರಿಗೆ ಬಹಳ ಹತ್ತಿರದಲ್ಲಿರೋರು. ಆ ಕಾರಣಕ್ಕೆ ಇವ್ರು ರಾಜೀನಾಮೆ ಕೊಡಬೇಕು. ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರು ಎಲ್ಲವನ್ನು ಸಿಬಿಐಗೆ ಕೊಟ್ಬಿಟ್ರೆ ಅತ್ಲಾಗೆ ಇಲ್ಲಿ ಏನು ಮಾಡಂಗೇ ಇಲ್ಲ. ಪ್ರತಿಯೊಂದಕ್ಕೂ ಸಿಬಿಐ ಕೇಳ್ತಾ ಇದ್ದಾರೆ. ಬೆಸ್ಟ್ ಈಸ್ ಟು ಗಿವ್ ಎವ್ರಿಥಿಂಗ್ ಟು ಸಿಬಿಐ ಅಲ್ವಾ?